ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದೇವೆ ಮತ್ತು ಜನವಿರೋಧಿ ನೀತಿಗಳಿಂದ ಕೂಡ ಇಡೀ ಭಾರತ ದೇಶದ ಜನರು ಇವತ್ತು ಬೆಲೆ ಏರಿಕೆ ಮತ್ತು ಇತರ ವಿಚಾರಗಳಲ್ಲಿ ಕಂಗಾಲಾದಂತಹ ಪರಿಸ್ಥಿತಿ ದೇಶದಲ್ಲಿ ಇದೆ. ಇವತ್ತು GST ತಂದ್ರು, ನೋಟ್ ಬ್ಯಾನ್ ಮಾಡಿದ್ರು, ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಏರಿಸಿದ್ರು. ಕೇಂದ್ರ ಸರ್ಕಾರ ನಮ್ಮ ಬಿಜೆಪಿ ಕಾರ್ಯಕರ್ತರು ಹೇಳ್ತಾರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಅದು ಕೇಂದ್ರದ ಕೈಯಲ್ಲಿಲ್ಲ, ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರ ಯಾವತ್ತೋ ಒಮ್ಮೆ ಒಂದು 2 ರೂಪಾಯಿ ಕಮ್ಮಿ ಮಾಡಿತ್ತು, ಅದು ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಅದನ್ನು ಬಿಜೆಪಿ ಮಾಡಿದ್ದು ಅಂತ ಅವರು ನಮ್ಮ ಭಕ್ತರು ಹೇಳ್ತಾರೆ. ಅದನ್ನು ಬಿಜೆಪಿ ಮಾಡಿದೆ ಅಂತ. ಹಾಗಾದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇದೆ ಅಂತ ಆಯ್ತು. ಇವತ್ತು ಕಚ್ಚಾ ತೈಲದ ಬೆಲೆ 2014ರಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಯುಪಿಎ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರು ಎಲ್ಲ ಸೇರಿ ಅತಿ ಹೆಚ್ಚು ತೈಲ ಬೆಲೆ, ಕಚ್ಚಾ ತೈಲದ ಬೆಲೆ ಸುಮಾರು $160 ಬ್ಯಾರಲಿಗೆ $160 ಇದ್ದಂತಹ ಸಂದರ್ಭ 58-60 ರೂಪಾಯಿಗೆ ನಾವು ಪೆಟ್ರೋಲ್ ಅನ್ನು ಕೊಟ್ಟಿದ್ದೇವೆ ಇಡೀ ದೇಶದಲ್ಲಿ. ಅಷ್ಟು ಜನರಿಗೆ ಸಬ್ಸಿಡಿಯ ಮುಖಾಂತರ ಪೆಟ್ರೋಲ್ ಡೀಸೆಲ್ ವಿತರಣೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇತ್ತು. ಇವತ್ತು ಕಚ್ಚಾ ಯಾಕೆ ಅಂದ್ರೆ ಅಷ್ಟರ ಮಟ್ಟಿಗೆ ಇವತ್ತು ಅವರು ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ. UPA ಸರ್ಕಾರ ಇರುವಾಗ ಲೀಟರಿಗೆ 3.5 ರೂಪಾಯಿ ಟ್ಯಾಕ್ಸ್ ಇತ್ತು ತೆರಿಗೆ. ಇವತ್ತು ಏರಿಕೆ ಮಾಡಿದ್ರು, 50 ರೂಪಾಯಿಗೆ ಏರಿಕೆ ಮಾಡಿದ್ರು. ಯಾವ ಬಿಜೆಪಿ ಭಕ್ತರು ಮಾತನಾಡ್ತಾ ಇಲ್ಲ. ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದಾಗ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ರೆ ಹೇಳ್ತಾ ಇದ್ರು ಪೆಟ್ರೋಲ್ಗೆ 100 ರೂಪಾಯಿ ಆಗ್ಲಿ, ನಾವು ಬೈಕ್ ದೂಡಿಕೊಂಡು ಹೋಗ್ತೇವೆ, ಅದು ನಮ್ಮ ದೇಶಕ್ಕಾಗಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇವತ್ತು ಅವರು ಕರ್ನಾಟಕ ಸರ್ಕಾರ 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಅವರು ಪ್ರತಿಭಟನೆ ಮಾಡ್ತಾರೆ. ಇವತ್ತು 50 ರೂಪಾಯಿ ಗ್ಯಾಸ್ ಬೆಲೆ ಕೇಂದ್ರ ಸರ್ಕಾರ. ಒಲೆ ರಸ್ತೆಯಲ್ಲಿ ಒಲೆ ಒರೆಸ್ತಾ ಇದ್ರು, ಬೋಂಡ ಕಾಯಿಸ್ತಾ ಇದ್ರು, ಟೀ ಮಾರ್ತಾ ಇದ್ರು. ಬಹುಶಃ ಶೋಭಕ್ಕ ಕೇಂದ್ರದಲ್ಲಿ ಈಗ ಮಂತ್ರಿ ಆಗಿದ್ದಾರೆ, ಅವರಿಗೆ ಪುರ್ಸೊತ್ತಿಲ್ಲ. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡುವಾಗ ಶೋಭಕ್ಕಂದು ಸುದ್ದಿಯೇ ಇಲ್ಲ. ಹಿಂದೆ ಬೆಲೆ ಏರಿಕೆಗೋಸ್ಕರ UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ 10 ಲಕ್ಷ ನಮ್ಮ ಸಬ್ಸಿಡಿಯನ್ನ 56 ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು. 56 ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಈ ಕಚ್ಚಾ ತೈಲದ ಬೆಲೆ ಏರಿಕೆಗೆ ನಿಯಂತ್ರಣ ಮಾಡೋದಕ್ಕೋಸ್ಕರ ಕೊಟ್ಟಿದ್ರು. ಇವತ್ತು ಕೇವಲ 10,600 ಲಕ್ಷ ಕೋಟಿ ಮಾತ್ರ ಇವತ್ತು ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಅದರಿಂದಾಗಿ ಇವತ್ತು ಗ್ಯಾಸ್ ಬೆಲೆ ಮತ್ತು ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾ ಇದೆ. ಮೋದಿ ಅಧಿಕಾರಕ್ಕೆ ಬರುವಾಗ ಹೇಳಿದ್ರು 1 ರೂಪಾಯಿಗೆ $1, 1 ರೂಪಾಯಿಗೆ $1. ಅಷ್ಟರವರೆಗೆ ನಮ್ಮ ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನು ಹೆಚ್ಚಿಸ್ತೇವೆ ಅನ್ನುವಂಥ ಭಾಷಣವನ್ನು ಮಾಡಿದರು. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೇಳಿದರು ಕೇರಳದಲ್ಲಿ. ಆದರೆ ಇವತ್ತು ಎಷ್ಟಿದೆ? 86 ರೂಪಾಯಿ ಡಾಲರ್ ಎದುರು ನಮ್ಮ ರೂಪಾಯಿ ಬೆಲೆ 87 ರೂಪಾಯಿ, 57 ರೂಪಾಯಿ. 10 ವರ್ಷ 12 ವರ್ಷಕ್ಕೆ ಹಿಂದೆ 40 ರೂಪಾಯಿ ಇತ್ತು, ಆಮೇಲೆ 56 57 ಆಸ್ಪಾಸ್ನಲ್ಲಿ ಇತ್ತು. ಇವತ್ತು 87 ರೂಪಾಯಿ. ಇನ್ನು ಸ್ವಲ್ಪ ಹೆಚ್ಚಾದ್ರೆ ನಮ್ಮ ರೂಪಾಯಿಗೆ ಜಾಗತಿಕ ಮಟ್ಟದಲ್ಲಿ ಬೆಲೆ ಇಲ್ಲದಂತಹ ಪರಿಸ್ಥಿತಿ ಬರ್ತದೆ. ಇಂತಹ ಪರಿಸ್ಥಿತಿಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಜನರನ್ನು ತಂದಿಟ್ಟಿದೆ. ಮಾತೆತ್ತಿದ್ರೆ ಅಚ್ಚೇ ದಿನ ಅಂತ ಹೇಳ್ತಾರೆ. ನಾನು ದೇಶದ ಕಾವಲುಗಾರ, ಚೌಕಿದಾರ ಅಂತ ಹೇಳ್ತಾರೆ. ಯಾರಿಗೆ ಅಚ್ಚೇ ದಿನ ಬಂದಿದೆ? ಇವತ್ತು ದೇಶದ ಜನರಿಗೆ ಯಾರಿಗೂ ಅಚ್ಚೇ ದಿನ ಬರಲಿಲ್ಲ. ಕೇವಲ ಮೋದಿಗೆ, ಅಮಿತ್ ಶಾಗೆ, ನಮ್ಮ ಅದಾನಿಗೆ, ಅಂಬಾನಿಗೆ ಅಚ್ಚೇ ದಿನ ಬಂದಿದೆ ಹೊರತು ಯಾವ ನಮ್ಮ ಜನರಿಗೂ ಇವತ್ತು ಅಚ್ಚೇ ದಿನ ಬರಲಿಲ್ಲ. ಇವರ ಏನು ಪ್ರತಿಭಟನೆ ಇದೆಯಾ ಅದನ್ನು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಬೇಕು ಅನ್ನುವಂಥ ಅವರಿಗೆ ನಾವು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ಬಂಧುಗಳೇ, ಇತ್ತೀಚೆಗೆ ನಮ್ಮ ಪಕ್ಷದ ಪರಮೋಚ್ಚ ನಾಯಕರುಗಳಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಇಡಿಯನ್ನು ಚೂ ಬಿಟ್ರು, ಅವರ ಮೇಲೆ ಸಮ್ಮನ್ಸ್ ಇಶ್ಯೂ ಮಾಡಿಸಿದ್ರು. ಇವತ್ತು ಯಾಕೆ? ನ್ಯಾಷನಲ್ ಅವರು ಕಾಂಗ್ರೆಸ್ ಪಕ್ಷದ ನೆಹರೂರವರು, ಮೋತಿಲಾಲ್ ನೆಹರು ಅವರ ಕಾಲದಲ್ಲಿ. ಇವತ್ತು ಆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಕಾಂಗ್ರೆಸ್ ಪಕ್ಷದ ಆಸ್ತಿ, ಅದರಲ್ಲಿ ಹಣ ದುರುಪಯೋಗ ಮಾಡಿದ್ದಾರೆ ಅನ್ನುವಂಥ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರನ್ನ ಮತ್ತು ಸೋನಿಯಾ ಗಾಂಧಿ ಅವರನ್ನ ಹತೋಟಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಇಡಿ ಮೇಲೆ ಬಿಟ್ಟಿದ್ದಾರೆ. ಆದರೆ ನಮ್ಮ ನೆಹರು ಫ್ಯಾಮಿಲಿ ಏನಿದೆ, ಅವರು ಈ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿದವರು. ಮೋತಿಲಾಲ್ ನೆಹರೂರವರು
ಅಗರ್ಭ ಶ್ರೀಮಂತ ಭಾರತ ದೇಶದಲ್ಲಿ ಅಗರ್ಭ ಶ್ರೀಮಂತ ಮೋತಿಲಾಲ್ ನೆಹರೂರವರು ಅಪಾರ ಆಸ್ತಿಪಾಸ್ತಿಯನ್ನ ಹೊಂದಿದ್ರು. ಅವರು ಎಲ್ಲ ಈ ತಮ್ಮ ಆಸ್ತಿಪಾಸ್ತಿಯನ್ನ ಈ ದೇಶಕ್ಕೋಸ್ಕರ ಅರ್ಪಣೆ ಮಾಡಿದಂತಹ ಒಂದು ಕುಟುಂಬ ನೆಹರು ಕುಟುಂಬ. 15-16 ವರ್ಷ ಜೈಲು ವಾಸ ಮಾಡಿದಂತಹ ನೆಹರೂರವರು ಇವತ್ತು 9 ವರ್ಷ ಜೈಲು ವಾಸ ಮಾಡಿದಂತಹ ನೆಹರೂರವರು ದೇಶದ ಮೊದಲ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಿದವರು. ಆಮೇಲೆ ಇಂದಿರಾ ಗಾಂಧಿ ಅವರು ಈ ದೇಶವನ್ನು ಮುನ್ನಡೆಸಿದವರು 16 ವರ್ಷಗಳ ಕಾಲ ಪ್ರಧಾನಿಯಾಗಿ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರೇರಕರಾದವರು. ಇವತ್ತು 661 ಕೋಟಿ ರೂಪಾಯಿಯ ಆಸ್ತಿಯನ್ನ ಅದು ಯಂಗ್ ಇಂಡಿಯಾ ಹಾಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ಇವರ ಮೇಲೆ ಕೇಸನ್ನು ಹೂಡಿದ್ದಾರೆ. ಇವತ್ತಿನವರೆಗೆ ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ ಅಥವಾ ಯಂಗ್ ಇಂಡಿಯಾದ ಯಾವುದೇ ಸದಸ್ಯರಾಗ್ಲಿ ಒಂದೇ ಒಂದು ರೂಪಾಯಿಯನ್ನು ಕೂಡ ಅದರಿಂದ ಸಂಭಾವನೆ ಅಥವಾ ಲಾಭವನ್ನು ಪಡೆಯಲಿಲ್ಲ. ಯಾಕೆಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಕಾಂಗ್ರೆಸ್ ಪಕ್ಷದಿಂದ ಒಂದ್ಸಲ ಪುನರುಜ್ಜೀವನ ಮಾಡಲಿಕ್ಕೋಸ್ಕರ ಆ ನ್ಯಾಷನಲ್ ಹೆರಾಲ್ಡ್ಗೆ ಸಾಲವನ್ನು ಕೂಡ ಪಕ್ಷ ಕೊಟ್ಟಿತ್ತು. ನ್ಯಾಷನಲ್ ಹೆರಾಲ್ಡ್ ಬೇರೆ ಅಲ್ಲ, ಕಾಂಗ್ರೆಸ್ ಪಕ್ಷದ ನೀತಿ ಬೇರೆ ಅಲ್ಲ, ಎರಡೂ ಕೂಡ ಒಂದೇ. ಇವತ್ತು ಅನಾವಶ್ಯಕವಾಗಿ ಅವರನ್ನ ಕಾನೂನಿನ ಬಲೆಯಲ್ಲಿ ಸಿಕ್ಕಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಇಡಿ, ಇನ್ಕಮ್ ಟ್ಯಾಕ್ಸು ಎಲ್ಲವನ್ನು ಸೇರಿಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ, ವಿರೋಧ ಪಕ್ಷದ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬಂಧುಗಳೇ, ಈ ದೇಶದ ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಪ್ರಧಾನಿಯಾಗಿ ಆಗಲಿ ಅಥವಾ ನೆಹರು ಕುಟುಂಬದವರಾಗ್ಲಿ ತಿಂದವರಲ್ಲ. ಅವರು ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದವರು. ಆದರೆ ನಮ್ಮ ಪ್ರಧಾನಿಯವರು ಈ ದೇಶದ ಬಡ ಜನರ ಕಷ್ಟದ ದುಡ್ಡಿನಿಂದ ಐಷಾರಾಮಿ ಜೀವನವನ್ನು ನಡೆಸ್ತಾ ಇರುವಂತಹ ಭಾರತದ ಏಕೈಕ ಪ್ರಧಾನಿ ಇದ್ರೆ ಅದು ನರೇಂದ್ರ ಮೋದಿ. ಎಲ್ಲಾ ಪ್ರಧಾನಿಗಳು ಕೂಡ ಈ ದೇಶದ ಒಳಿತಿಗಾಗಿ ಬದುಕಿದ್ರೆ ಇವತ್ತು ನರೇಂದ್ರ ಮೋದಿ ಅವರು ದೇಶದ ಜನರ ದುಡ್ಡಿನಲ್ಲಿ ಲಕ್ಷಾಂತರ ರೂಪಾಯಿಯ ಕೋಟು, ಸೂಟು, ಬೂಟು, ಲಕ್ಷಾಂತರ ರೂಪಾಯಿಯ ತಂಪು ಕೂಲಿಂಗ್ ಗ್ಲಾಸು, ಲಕ್ಷಾಂತರ ರೂಪಾಯಿಯ ಶೂಸು, ಪೆನ್ನು, ವಾಚು ಎಲ್ಲವನ್ನ ಧರಿಸ್ತಾ ಇರುವಂತದ್ದು ಜನರ ಟ್ಯಾಕ್ಸಿನ ದುಡ್ಡಿನ ಮೇಲೆ. ಅಂತಹ ಮೋದಿಯವರು ಇವತ್ತು ನೆಹರು ಕುಟುಂಬದ ಮೇಲೆ ದಬ್ಬಾಳಿಕೆ ಮಾಡುವುದನ್ನು ಸಹಿಸಿಕೊಳ್ಳಿಕ್ಕೆ ಕಾಂಗ್ರೆಸ್ನವರಿಂದ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಇದ್ದಾರೆ. ಕೇಂದ್ರದ ಬೆಲೆ ಏರಿಕೆಯನ್ನು ಯಾವತ್ತೂ ಕೂಡ ನಾವು ಪ್ರತಿಭಟಿಸ್ತೇವೆ ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬಹುಶಃ ರಾಹುಲ್ ಗಾಂಧಿ ಅವರನ್ನ ಕಂಡ್ರೆ ಮೋದಿ ಅವರಿಗೆ ಹೆದರಿಕೆ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರ ಹೆಸರನ್ನು ಪದೇ ಪದೇ ಹೇಳ್ತಾರೆ ಮತ್ತು ಅವರನ್ನು ಜೈಲಿಗಟ್ಟುತ್ತೇವೆ ಅಂತ ಹೇಳ್ತಾರೆ. ಅಂದರೆ ಜೈಲಿಗಟ್ಟುವಂತಹ ಕೆಲಸ ಇವರು ಮಾಡೋದಾದ್ರೆ ಹಾಗಾದ್ರೆ ಇಲ್ಲಿ ಡಿಪಾರ್ಟ್ಮೆಂಟು, ಪೊಲೀಸ್ ಯಾವುದು ಬೇಡ, ಕಾನೂನು ಯಾವುದು ಬೇಡ, ಇವರನ್ನೇ ಮಾಡ್ಬೋದು. ಆದರೆ ಇವತ್ತು ರಾಹುಲ್ ಗಾಂಧಿ ಅವರ ಜನಪ್ರಿಯತೆ, ಅವರನ್ನು ಪಪ್ಪು ಅಂತ ಬಿಂಬಿಸಿದ್ರು. ಇಡೀ ದೇಶದ ಜನತೆಗೆ ರಾಹುಲ್ ಗಾಂಧಿ ಅಂದ್ರೆ ಪಪ್ಪು ಅಂತ ಬಿಂಬಿಸಿದ್ರು. ಇವತ್ತು ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಯನ್ನು ಮಾಡಿದ್ರು. ಆ ಪಾದಯಾತ್ರೆಯಲ್ಲಿ ಕೋಟ್ಯಾಂತರ ಬಡ ಜನರನ್ನ ಭೇಟಿ ಮಾಡಿದ್ರು. ತಾನು ಏನು, ತನ್ನ ವರ್ಚಸ್ಸು ಏನು ಅಂತ ಇಡೀ ದೇಶಕ್ಕೆ ತೋರಿಸಿಕೊಂಡ್ರು. ಅದಲ್ಲದೆ ಉತ್ತರ ಭಾರತದಲ್ಲಿ ಕೂಡ ನ್ಯಾಯ ಯಾತ್ರೆಯನ್ನು ಮಾಡಿದ್ರು. ಇಡೀ ದೇಶದ ಜನತೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ಹೆಮ್ಮೆ ಪಡ್ತಾ ಇರುವಂತಹ ಸಂದರ್ಭ ಕಸಿಬಿಸಿ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ನಲ್ಲಿ ಮಾತನಾಡುವ ಶೈಲಿಯಿಂದ ಮೋದಿ ತತ್ತರಿಸಿ ಹೋಗಿದ್ದಾರೆ. ಆದ್ರಿಂದ ಅವರನ್ನು ಪಾರ್ಲಿಮೆಂಟ್ ನಲ್ಲಿ ಮಾತನಾಡುವಾಗ ಮೈಕ್ ಆಫ್ ಮಾಡುವಂಥದ್ದು, ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡದೇ ಇರುವಂಥದ್ದು, ಇಂತಹ ಎಲ್ಲ ಕಾನೂನುಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ವಕ್ಫ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ, ಅಲ್ಪಸಂಖ್ಯಾತರ ಬಂಧುಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ವಕ್ಫ್ ಅನ್ನ ಜಾರಿಗೆ ತಂದರು. ವಕ್ಫ್ ಅಲ್ಲಿ ಬದಲಾವಣೆ, ಏನು ಬದಲಾವಣೆ? ವಕ್ಫ್ ಕಾನೂನು ಅವರವರ ಧರ್ಮಕ್ಕೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವರವರ ಧರ್ಮಕ್ಕೆ ಅವರವರಿಗೆ ಬೇಕಾದಾಗೆ ನಡೆಯುವಂತ ಒಂದು ವ್ಯವಸ್ಥೆ ಈ ಭಾರತ ದೇಶದಲ್ಲಿ ಇದೆ. ಇವತ್ತು ಅಲ್ಪಸಂಖ್ಯಾತರ ಮೇಲೆ ವಿನಾಕಾರಣಕ್ಕಾಗಿ ವಕ್ಫನ್ನ ತಿದ್ದುಪಡಿ ಮಾಡುವ ಮುಖಾಂತರ ಅವರಲ್ಲಿ ಬಿಕ್ಕಟ್ಟು ಮಾಡಬೇಕು, ಅವರನ್ನು ಹತೋಟಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಕೇಂದ್ರ ಸರ್ಕಾರದ ಅವರ ಧೋರಣೆಗೆ ಕಾಂಗ್ರೆಸ್ ಪಕ್ಷದ ಸ್ಪಷ್ಟ ವಿರೋಧ ಇದೆ. ಅದಕ್ಕೋಸ್ಕರ ಇವತ್ತು ಜಿಲ್ಲೆಯಾದ್ಯಂತ ಸಾವಿರಾರು ತಾವು ಬಂದು ಈ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಚುನಾವಣೆಯಲ್ಲಿ ಊದಲೆಲೆಯಲ್ಲಿ ತಪ್ಪಿಸಿಕೊಂಡಿದ್ದೀರಿ. ಊದಲೆಲೆಯಲ್ಲಿ ಕೇವಲ 20 ಸೀಟು ಆಚೆ ಈಚೆ ಆಗ್ತಿದ್ರೆ ಮೋದಿ ಅವರು ಮನೆಯಲ್ಲಿ ಇರ್ತಿದ್ರೆ, ಜೈಲಿನಲ್ಲಿ ಇರ್ತಿದ್ರು ಗೊತ್ತಿಲ್ಲ. ಕೂದಲೆಲೆಯಲ್ಲಿ ತಪ್ಪಿಸಿಕೊಂಡಿದ್ದೀರಿ. ಇವತ್ತು ದೇಶದಾದ್ಯಂತ ಜನ ಎಚ್ಚೆತ್ತುಕೊಂಡಿದ್ದಾರೆ. ದೇಶದಾದ್ಯಂತ ಜನರಿಗೆ ಈ ಮೋದಿ ಸರ್ಕಾರದ ಬೆಲೆ ಏರಿಕೆ ಮತ್ತು ಜನವಿರೋಧಿ ಸರ್ಕಾರದ ಅರಿವಾಗಿದೆ. ಆದ್ರಿಂದ ಇವರು ಮೋದಿ ಸರ್ಕಾರವನ್ನು ಕಿತ್ತಿಸಬೇಕು ಅನ್ನುವಂಥ ಪಣವನ್ನು ತೊಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ NDA ಬಿಜೆಪಿ ಧೂಳಿಪಟ ನಿಶ್ಚಿತ. ಖಂಡಿತ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಈ ದೇಶದಲ್ಲಿ ಮುಂದಿನ ಚುನಾವಣೆಯಲ್ಲಿ ಬರ್ತದೆ. ಜನರು ಅದಕ್ಕೆ ತಯಾರಿದ್ದಾರೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ ಈ ಮೋದಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳಿ ಇವರ
ವಿಚಾರಗಳಿಗೆ ಆಚಾರಗಳಿಗೆ ಧಿಕ್ಕಾರವನ್ನು ಹೇಳಿ ಇವತ್ತು ನಾನು ನನ್ನ 2 ಮಾತುಗಳನ್ನ ಕೊನೆಗೊಳಿಸ್ತೇನೆ. ಓಲೋ ಭಾರತ್ ಮಾತಾ ಕಿ. ಮೂಲ ಸಮಸ್ಯೆ ಏನು ಅಂತ ಹೇಳೋದನ್ನ ನಾವು ಮೊಟ್ಟ ಮೊದಲಾಗಿ ತಿಳ್ಕೊಳ್ಬೇಕಾಗಿದೆ. ಇವತ್ತು NDA ಸರ್ಕಾರ ಅಧಿಕಾರಕ್ಕೆ ಬಂದು ಬಹುಶಃ 10 ವರ್ಷ ಕಳೆದು ಅವರು ಮುಂದೆ ಹೋಗ್ತಾ ಇದ್ದಾರೆ. ನಮಗೆ ಬಹಳ ದೊಡ್ಡ ಸಮಸ್ಯೆ, ಒಂದು ನಿರುದ್ಯೋಗ ಸಮಸ್ಯೆ, ಇನ್ನೊಂದು ಬೆಲೆ ಏರಿಕೆ, ದಿನಬಳಕೆ ವಸ್ತುಗಳು, ವಿವಿಧ ವ್ಯವಸ್ಥೆಗಳ ಬೆಲೆ ಏರಿಕೆಯನ್ನು ನಾವು ತತ್ತರಿಸಿಕೊಂಡಿದ್ದೇವೆ. ಬಹುಶಃ ಒಂದು ಸಚಿವ ಸರ್ಕಾರ, ಜೀವಂತ ಇರ್ತಕ್ಕಂಥ ಸರ್ಕಾರ ಈ ಬೆಲೆ ಏರಿಕೆಯ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬಹಳ ಹೆಚ್ಚು ಇದ್ದಾಗ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬಹುಶಃ ನಿಯಂತ್ರಣ ಮಾಡಿ ಕಡಿಮೆ ದರದಲ್ಲಿ ಜನರಿಗೆ ಡೀಸೆಲ್ ಪೆಟ್ರೋಲ್ ಕೊಡುವಂಥ ಕಾರ್ಯಕ್ರಮವನ್ನು ಅಂದಿನ ಮನಮೋಹನ್ ಸಿಂಗ್ UPA ಸರ್ಕಾರ ಮಾಡಿ ಇದನ್ನು ಅರ್ಥ ಆದರೂ ಕೂಡ ಇವತ್ತು ಕಡಿಮೆ ದರ ಇದ್ದಂಥ ಕಾಲದಲ್ಲಿ ಆಗಿನ ವಿರೋಧ ಪಕ್ಷವಾದಂಥ UPA ಅಂಗಪಕ್ಷಗಳು ಬಹುಶಃ ಪ್ರತಿಭಟನೆಯನ್ನು ರಸ್ತೆಯಲ್ಲಿ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀರಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಅಂದಿನ ಪ್ರಧಾನಿಯವರ ಭಾಷಣಗಳು ಇವತ್ತು ನಾವು ಅದನ್ನು ಕೇಳಬೇಕು. ಅವ್ರು ಹೇಳ್ತಾ ಇದ್ರು, ಹೇಳಿಲ್ವಾ ಆ ಸರ್ಕಾರ, ಮನಮೋಹನ್ ಸರ್ಕಾರ, ನಾವು ಪೆಟ್ರೋಲ್ ದರ ಕಡಿಮೆ ಮಾಡ್ತೇವೆ ಅಂತ ಹೇಳಿದ್ದೀರ, ಡೀಸೆಲ್ ದರ ಕಡಿಮೆ ಮಾಡ್ತೇವೆ ಹೇಳಿದ್ದಾರಲ್ಲ, ಕಡಿಮೆ ಮಾಡಿದ್ರ? ಈಗ ತೋರಿಸ ಮೇಲೆ ಕೆಳಗೆ ತೋರಿಸಿ. ಆದರೆ ಅಂಥ ಭಾಷಣ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಈಗ ಅವರ ಭಾಷಣವನ್ನೇ ಮರೆತಿರ್ತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಹೇಳಬೇಕಾಗಿದೆ. ಇವತ್ತು ದೇವರ ದಯದಲ್ಲಿ ಕಚ್ಚಾ ತೈಲದ ಬೆಲೆ ತೀರ ಕಡಿಮೆ ಆಗಿದೆ. ಆದರೂ ಕೂಡ ಇವರು ದಿನನಿತ್ಯ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಎಕ್ಸೈಸ್ ಡ್ಯೂಟಿಯನ್ನ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಹಾಕಿ ಜನರಿಗೆ ದುಬಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದೆ. ರಾಜ್ಯ ಸರ್ಕಾರಗಳು ಸಣ್ಣ ಪುಟ್ಟ ಟ್ಯಾಕ್ಸ್ ಆಗ್ತಕ್ಕಂಥ ಅವಕಾಶ ಇದೆ. ಅವಾಗ ಒಂದು 2 ರೂಪಾಯಿ ಜಾಸ್ತಿ ಆದರೆ ಬಹಳ ದೊಡ್ಡ ಪ್ರಚಾರವನ್ನು ಕೊಟ್ಟು ಬಹುಶಃ ಏರಿಸ್ತರು ಅಂತ ಹೇಳ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನನಗೆ ಬಹಳ ದುಃಖ ಆಗ್ತದೆ. ಯಡಿಯೂರಪ್ಪನ ಮಗ ವಿಜಯೇಂದ್ರ ಈ ರಾಜ್ಯದ BJP ಅಧ್ಯಕ್ಷ, ಅವನ ಭಾಷಣವನ್ನ ತುಣುಕುಗಳನ್ನ ಬಹುಶಃ ನೀವು ನೋಡಿರ್ಬೋದು. ಅವ್ರು ಹೇಳ್ತಾ ಇದ್ರು, ಇವತ್ತು ಕಚ್ಚಾ ತೈಲ ಜಾಸ್ತಿ ಆಗಿದೆ ಅಂತೆ. ಅವರ ಲೆಕ್ಕಾಚಾರ, ಅವನಿಗೆ ಪತ್ರಿಕೆ ಓದುವುದಿಲ್ಲ, ಅವನಿಗೆ ಸ್ವಂತ ಬುದ್ಧಿ ಇಲ್ಲ, ಅವನೊಬ್ಬ ದಡ್ಡ ಅಂತ ಹೇಳೋದಕ್ಕೆ ಅದಕ್ಕೆ ಮುಖ್ಯ ಒಂದು ವಿಚಾರ ಅಂತ ನಾನು ಈ ಸಂದರ್ಭ. ಬೆಲೆ ಏರಿಕೆ, ಇವತ್ತು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ ಅಂತೆ. ಒಂದು ವೇಳೆ ಇವತ್ತು ಇವರು ನರೇಂದ್ರ ಮೋದಿ ಅವರ ಬದಲು ರಾಹುಲ್ ಗಾಂಧಿ ಇರ್ತಿದ್ರೆ ಎಷ್ಟೋ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಇವರು ಪೇಪರ್ ಓದುವುದಿಲ್ಲ, ಇವರು ವಿಚಾರಗಳು ತಿಳ್ಕೊಳ್ಳುವಂತ ಶಕ್ತಿ ಇವರಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಂಗ್ರೆಸ್ ಯಾವತ್ತೂ ಕೂಡ ಬಡವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನ್ಯಾಯ ಆಗಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ದೀನ ದಲಿತರಿಗೆ ಅನ್ಯಾಯ ಆಗಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಹಿಂದುಳಿದ ವರ್ಗ ಜನರಿಗೆ ಅನ್ಯಾಯ ಆಗಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತ ದಲಿತ ವರ್ಗದ ಜನರಿಗೆ ಅನ್ಯಾಯ ಆಗಿಲ್ಲ. ಆಗಿದೆ. ಬಂಡವಾಳಶಾಹಿಗಳಿಗೆ ತೊಂದರೆ ಆಗಿದೆ, ಜಮೀನ್ದಾರರಿಗೆ ತೊಂದರೆ ಆಗಿದೆ, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ದರಿಂದಾಗಿ ಬಂಡವಾಳಶಾಹಿಗಳಿಗೆ ತೊಂದರೆ ಆಯಿತು, ಭೂಮಸ್ಯ ಕಾನೂನು ಜಾರಿ ಆದ್ದರಿಂದಾಗಿ ಗೇಣಿದಾರ ಪರವಾಗಿ ನಿಂತಾಗ ಭೂಮಾಲಕ್ಕೆ ತೊಂದರೆ ಆಯಿತು. ಇದು ಸ್ವಾಭಾವಿಕವಾಗಿ ಆಗಬೇಕಾದ ವಿಚಾರ. ಇದನ್ನು ನಾನು ಹೇಳ್ತೇನೆ. ಆದರೆ ಗೇಣಿದಾರರಿಗಾಗಲಿ ಬಡವರಿಗಾಗಲಿ ಯಾರು ಕೂಡ ಕಾಂಗ್ರೆಸ್ ಪಕ್ಷ ತೊಂದರೆ ಮಾಡಲ್ಲ. ಸತತವಾಗಿ ಬಡವರ ಪರವಾಗಿ ಕೆಲಸ 20 ಆರ್ಥಿಕ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಬಡವರ ಏಳಿಗೆಯಾಗ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಋಣ ಪರಿಹಾರ ಕಾಯ್ದೆ ಇರ್ಬೋದು, ಜೀತ ಭದ್ರತೆ ರದ್ದತಿ ಇರ್ಬೋದು, ಬಡವರಿಗೆ ನಿವೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬಡವರಿಗೆ ಮನೆ ಕಟ್ಟಿಸಿಕೊಡುವಂಥ ಕಾರ್ಯಕ್ರಮ ಇರ್ಬೋದು, IRDP ಸಾಲ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬಡವರಿಗೆ ಯಥಾವತ್ತ ಕೊಡ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಮಾಡ್ಕೊಂಡು ಯಾವತ್ತೂ ಕೂಡ ಕಾಂಗ್ರೆಸ್ ಅಧಿಕಾರ ಬಂದಾಗ ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು, ಮಕ್ಕಳಿಗೆ ಸಮವಸ್ತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಧರ್ಮಾರ್ಥ ಕರೆಂಟ್ ವಿದ್ಯುತ್ತನ್ನ ಪಂಪ್ ಸೆಟ್ ಕೊಡ್ತಕ್ಕಂಥ ಕಾರ್ಯಕ್ರಮ, ಯಾವುದನ್ನು ಹೇಳಿದ್ರು ಕೂಡ ಬಹಳಷ್ಟು ಜನಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತೀವಿ. ಇವರು ಬರೀ ಅಚ್ಚೇ ದಿನ ಬರ್ತದೆ ಅಂತ ಹೇಳಿ ಕಾದು ಕಾದು ಜನ ಬಹುಶಃ ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನೀವು ಅರ್ಥ ಮಾಡಬೇಕಾಗಿದೆ. ಅವರಿಗೆ ಏನಾದ್ರೂ ವಿಚಾರ ಸಿಕ್ಕಿದ್ರೆ ಅದನ್ನ ರಾಜಕೀಯ ಬಳಸ್ತಕ್ಕಂಥದ್ದು ಆಗ್ತಾ ಇದೆ. ಇವತ್ತು ನಾನು ಬಹಳ ಧೈರ್ಯವಾಗಿ ಹೇಳ್ತೇನೆ, ಇವತ್ತು ಭಯೋತ್ಪಾದಕರ
ಒಂದು ಗುಂಡಿನಿಂದ ಬಹಳಷ್ಟು ಮಂದಿ ಹಸಿನೆಗಿದ್ರು ಕಾಶ್ಮೀರ ಕಣಿವೆಯಲ್ಲಿ ಕಾಶ್ಮೀರದಲ್ಲಿ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಅದಕ್ಕೆ ಖಂಡನೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸಹಿತವಾಗಿ, ಖರ್ಗೆ ಸಹಿತವಾಗಿ ಎಲ್ಲರೂ ಕೂಡ ಖಂಡನೆ ಮಾಡಿರ್ತಕ್ಕಂಥ ವಿಚಾರ ಅಂತ ಹೇಳ್ತಕ್ಕಂಥ ಮಾತು. ಆದರೆ ಇವತ್ತು ಅದನ್ನು ಕೂಡ ರಾಜಕಾರಣಕ್ಕೆ ಬಳಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವರು ಪರದೇಶಕ್ಕೆ ಇದ್ದವರು ಇವರು ರಾಷ್ಟ್ರದಲ್ಲಿ ಬಂದು ಇವರು ಬಿಹಾರದಲ್ಲಿ ರಾಜಕೀಯ ಭಾಷಣ ಮಾಡ್ತಾರೆ. ಇವರಿಗೆ ಸತ್ತಿರ್ತಕ್ಕಂಥದಕ್ಕೆ ನೋವಿಲ್ಲ. ಬಹುಶಃ ನಾನು ಮೊನ್ನೆ ವಾಟ್ಸಪ್ ಇದರಲ್ಲಿ ನೋಡ್ತಾ ಇದ್ದೆ, ಇವರು ಭಾಷಣ ಮಾಡಿದ್ದಲ್ಲ, ಹಿಂದೆ ಹೇಗೆ ಭಾಷಣ ಮಾಡ್ತಾರೆ ಅವಾಗ ಭಯೋತ್ಪಾದಕ ಚಟುವಟಿಕೆ ಸ್ವಲ್ಪ ಮಟ್ಟಿಗೆ ಇದ್ದ ಕಾಲದಲ್ಲಿ ಬಹುಶಃ ಮಾತಾಡ್ತಿದ್ರು. ಇಂಟೆಲಿಜೆನ್ಸ್ ಮನಮೋಹನ್ ಸಿಂಗ್ ನಾನು ಪ್ರಶ್ನೆ ಮಾಡಿದೆ, ಇಂಟೆಲಿಜೆನ್ಸ್ ನಿಮ್ಮ ಕೈಯಲ್ಲಿದೆ, ಮಿಲಿಟರಿ ನಿಮ್ಮ ಕೈಯಲ್ಲಿದೆ, ಬಾರ್ಡರ್ ಹತೋಟಿ ನಿಮ್ಮ ಕೈಯಲ್ಲಿದೆ, ಇವತ್ತು ಕಮ್ಯುನಿಕೇಶನ್ ನಿಮ್ಮ ಕೈಯಲ್ಲಿದೆ, BSF ನಿಮ್ಮ ಕೈಯಲ್ಲಿದೆ, ಎಲ್ಲ ಅಧಿಕಾರ ನಿಮ್ಮ ಕೈಯಲ್ಲಿದೆ, ಗೃಹ ಇಲಾಖೆ ನಿಮ್ಮ ಕೈಯಲ್ಲಿದೆ, ಇಂಟೆಲಿಜೆನ್ಸ್ ನಿಮ್ಮ ಕೈ ಕ್ಯೋ ಘುಸ್ಪಾಟಿ ಅಂದರಾಗ ಬಂದು ಮೋದಿ ಅವರು ಭಾಷಣ ಮಾಡ್ತಿದ್ರು. ಪಾಪ ಅವರಿಗೆ ಮತ್ತೆ ನಾವು ಕೇಳಬೇಕಾಗಿದೆ, ಏನು ಮೋದಿ ಸಾಹೇಬ್ರೆ, ನಿಮ್ಮಲ್ಲಿ ಮಿಲಿಟರಿ ಇಲ್ವಾ, ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಇರ್ಲಿಲ್ವಾ, ನಿಮ್ಮಲ್ಲಿ ಕಮ್ಯುನಿಕೇಶನ್ ಇಲ್ವಾ? ಅದು ಕಾಂಗ್ರೆಸ್ಗೆ ಮಾತ್ರ ಇತ್ತ? ಇವತ್ತು ಏನನ್ನ ಇದನ್ನ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೇನೆ, ಇದು ಹೇಳಿದ್ದು ಹೌದು ಆಗಿದ್ರೆ ಇವತ್ತು ಆ ಪ್ರಶ್ನೆ ಹೇಳಿದಾಗ ಬಹುಶಃ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ದು ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ನವರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ ಅಂತ ಹೇಳ್ತಾರೆ. ಮೋದಿ ವಿರುದ್ಧ ಮಾತಾಡಿದ್ರೆ ಧರ್ಮದ ವಿರುದ್ಧ ಮಾತಾಡ್ತಾರೆ ಅಂತ ಹೇಳ್ತಾರೆ. ಇಂತಹ ಒಂದು ಸೋಗಲ್ತನದ ರಾಜಕೀಯವನ್ನು ಮಾಡತಕ್ಕಂಥ ಇವರು ಯಾವತ್ತೂ ಕೂಡ ಜನರ ಒಂದು ಹಿತವನ್ನ ಗಮನಿಸಿಲ್ಲ ಅನ್ನುವಂಥದ್ದು. ಇವತ್ತು ಸಾಲ ನಮ್ಮಲ್ಲಿ ಸ್ವಲ್ಪ ಇದ್ದಾಗ ಬಹುಶಃ ಇಷ್ಟು ಸಾಲ ಕೊಡಿದೆ, ಸಾಲ ಆಗಿದೆ ಅಂತ ಹೇಳಿದ್ರು, ಅದಕ್ಕಿಂತ ಜಾಸ್ತಿ ಸಾಲ ಇವತ್ತಾಗಿದೆ. ಇವತ್ತು ಕಾಲ ದಮ್ ಕಪ್ಪು ಹಣ ಇದೆ, ಕಪ್ಪು ಹಣವನ್ನು ನಾವು ತರ್ತೇವೆ ಅಂತೇಳಿ ಭಾಷೆ ಕೊಟ್ಟವರು 15 ಲಕ್ಷ ವಿಚಾರ ಮಾತಾಡಿದ್ರೆ ಕಪ್ಪು ಹಣ ತಂದ್ರ ಅನ್ನುವಂಥದ್ದು ನಾನು ಪ್ರಶ್ನೆ. ಇವತ್ತು ಅದಕ್ಕಿಂತ ಹೆಚ್ಚು ಕಪ್ಪು ಹಣ ಆಗಿದೆ, ಅದನ್ನು ಕೂಡ ಜನರು ತಿಳ್ಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಬಹುಶಃ ಕೇವಲ ಜನರನ್ನು ಮರಳು ಮಾಡ್ತಕ್ಕಂಥದ್ದು, ನೋಟು ಬಂದ್ ಮಾಡಿದ್ರು, ಕಪ್ಪು ಹಣ ಇರುವುದಿಲ್ಲ ಅಂತೇಳಿ, ಭಯೋತ್ಪಾದಕ ಚಟುವಟಿಕೆ ನಿಯಂತ್ರಣ ಆಗ್ತದೆ ಅಂತ ಹೇಳಿದ್ರು. ಈ ನೋಟು ಬಂದ್ ಮಾಡಿದ್ದರಿಂದಾಗಿ ಏನ್ ಮಾಡಿದ್ದಾರೆ? ನೋಟು ಬಂದ್ ಮಾಡಿ ಬಡಪಾಯಿಗಳಿಗೆ ತೊಂದರೆ ಆಗಿದೆ ಹೊರತು ಯಾವ ಶ್ರೀಮಂತನಿಗೆ ತೊಂದರೆ ಆಗಿಲ್ಲ, ಯಾವುದೇ ಚಟುವಟಿಕೆಯಲ್ಲಿ ನಿಯಂತ್ರಣ ಆಗಿಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು 2000 ಅದರ ಚಿಪ್ಪು ಇದೆ ಅಂತ ಪ್ರಚಾರ ಮಾಡಿದ್ರು. ಸುಳ್ಳುಗಳು ಎಷ್ಟು ಸುಳ್ಳು. ಆ ಚಿಪ್ಪು ಇದೆ, ಅದು ಭೂಮಿ ಅಡಿಯಲ್ಲಿ ನೀವು ಉಗಿತಿಟ್ಟರು ಕೂಡ ಸಿಗುತ್ತೆ ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ರು. ಅವತ್ತು ಇವತ್ತು 2,000 ರೂಪಾಯಿ ಇಲ್ಲ, ಅದೇ ನಾಪತ್ತೆ ಆಗಿದೆ. ಇಂತಹ ಒಂದು ಸ್ಥಿತಿಯನ್ನು ನಾವು ಅರ್ಥ ಮಾಡಬೇಕಾಗಿದೆ. ಇವತ್ತು ಅನೇಕ ವಿಚಾರಗಳು ಇವತ್ತಿದೆ, ಅದನ್ನ ನಮ್ಗೆ ಗೊತ್ತಿದೆ. ಆದ್ದರಿಂದ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವಂಥದ್ದಲ್ಲ. ಸೋನಿಯಾ ಗಾಂಧಿಯವರ ಮೇಲೆ, ರಾಹುಲ್ ಗಾಂಧಿಯವರ ಮೇಲೆ ನಮ್ಮ ನ್ಯಾಷನಲ್ ಪತ್ರಿಕೆಯ ಬಗ್ಗೆ ಹರೀಶ್ ಕುಮಾರ್ ಅವರು ಮಾತಾಡಿದ್ರು. ಬಹುಶಃ ಅದರಲ್ಲಿ ಯಾವುದೇ ಮನಿ ಲ್ಯಾಂಡ್ರಿ ಪ್ರಕರಣ ಕೇಸು ದಾಖಲು ಮಾಡತಕ್ಕಂಥ ಯಾವುದೇ ಅವಕಾಶ ಇಲ್ಲದೆ ಈ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಕಪ್ಪು ಹಣ ಅಭಿಪ್ರಾಯವನ್ನ ಮೂಡಿಸ್ತಕ್ಕಂಥ, ಅವರಿಗೆ ತಪ್ಪು ಮಾಡಿದಂತೆ ಭ್ರಮಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅವರ ಮೇಲೆ ಕೇಸು ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದ್ದರಿಂದ ಬಂಧುಗಳೇ ಹೇಳಬೇಕಾಗಿದೆ, ಇವತ್ತು ನಾವು ಅರ್ಥ ಮಾಡಬೇಕಾಗಿದೆ. ಇವತ್ತು ಡಾಲರ್ನ ವಿಚಾರವನ್ನು ಕೂಡ ಮಾತಾಡಿದ್ರೆ ಎಲ್ಲರೂ ಕೂಡ ನಾವು ಅರ್ಥ ಮಾಡಿಕೊಂಡು ಬಹುಶಃ ಕಾಂಗ್ರೆಸ್ ಪಕ್ಷ ಬಡವರ ಹಿತವನ್ನ ಗಮನಿಸಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರಿಗೆ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ, ಇವತ್ತು ಬೆಲೆ ಏರಿಕೆಯನ್ನು ಖಂಡಿಸಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ನೀವು ಬಂದಿರ್ತಕ್ಕಂಥ ಮನೆಗೆ ಹೊಂದಿಸಿಕೊಂಡು ನಾನು ಮುಕ್ತಾಯ ಮಾಡ್ತೇನೆ. ಜೈ ಜೈ. ಬಿಜೆಪಿ ಸರ್ಕಾರವು ನೇತೃತ್ವಕ್ಕೆ ಬಂದ ಮೇಲೆ ಬಹುಶಃ ನಾವು ಆರ್ಥಿಕ ವಿಚಾರವನ್ನು ನಾವು ಅಧ್ಯಯನ ಮಾಡಿದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸತತವಾಗಿ ಅಧೋಗತಿಗೆ ಹೋಗಿದೆ. ಈಗಾಗಲೇ ರಮನಾಥ್ ರೈ ಅವರು, ಹರೀಶ್ ಕುಮಾರ್ ಅವರು ಎಳೆಯಾಗಿ ಇದನ್ನು ಬಿಚ್ಚಿಟ್ಟಿದ್ದಾರೆ ತಮ್ಮ ಮುಂದೆ. ಡಾಲರ್ನ ವಿಚಾರವಾಗಲಿ, ಡೀಸೆಲ್ ಪೆಟ್ರೋಲ್ನ ವಿಚಾರವಾಗಲಿ, ಗ್ಯಾಸ್ನ ವಿಚಾರವಾಗಲಿ, ದೈನಂದಿನ
ಬಳಕೆಯ ವಸ್ತುಗಳ ವಿಚಾರವಾಗಲಿ ಯಾವುದೇ ವಿಚಾರವನ್ನು ತೆಗೆದುಕೊಂಡರೂ ಕೂಡ ಇವತ್ತು ಜನಸಾಮಾನ್ಯರು ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಇಲ್ಲ. ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ BJP ಸರ್ಕಾರದಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ ಮಾತ್ರವಲ್ಲ, ಜನಸಾಮಾನ್ಯರಿಗೆ ಅದೊಂದು ಹೊರೆಯಾಗಿ ಪರಿಣಮಿಸಿದೆ. ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹೊರ ರಾಷ್ಟ್ರದಿಂದ ತೆಗೆದುಕೊಂಡಿರುವಂಥ ಸಾಲ ನಮ್ಮ ಮನಮೋಹನ್ ಸಿಂಗ್ರವರು ಇರುವುದಕ್ಕಿಂತ ಇವತ್ತು ಸುಮಾರು 5 ಪಟ್ಟಷ್ಟು ಜಾಸ್ತಿ. ನಮ್ಮ ಇಲ್ಲಿಯ ಸ್ಥಳೀಯ ಪರಿಸ್ಥಿತಿಗಳು ನೋಡಿದರೂ ಕೂಡ ನಾನು ಒಂದೇ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟಂತೆ ನಮ್ಮ ಮಂಗಳೂರು ಹಲವಾರು ಬ್ಯಾಂಕ್ಗಳ ಆರಂಭವಾಗಿರುವುದು. ನಮ್ಮ ಬ್ಯಾಂಕಿಂಗ್ನಲ್ಲಿ ನಾವು ತವರೂರು ಅಂತ ಹೇಳಿದರೆ ರಾಷ್ಟ್ರದಲ್ಲೇ ತಪ್ಪಾಗಲಾರದು. ಆದರೆ ಇವತ್ತಿಗೆ ಯಾವ ಸ್ಥಿತಿಗೆ ಬಂದಿದೆ? ನಮ್ಮ ವಿಜಯ ಬ್ಯಾಂಕ್ ಹೆಸರಿಲ್ಲದೆ ತೆಗೆದುಬಿಟ್ರು, ನಮ್ಮ ಕಾರ್ಪೊರೇಷನ್ ಬ್ಯಾಂಕನ್ನು ಹೆಸರಿಲ್ಲದೆ ತೆಗೆದುಬಿಟ್ರು, ನಮ್ಮ ಸಿಂಡಿಕೇಟ್ ಬ್ಯಾಂಕನ್ನು ಹೆಸರಿಲ್ಲದೆ ತೆಗೆದುಬಿಟ್ರು. ಒಂದು ವೇಳೆ ಈ ಎಲ್ಲ ಬ್ಯಾಂಕುಗಳು ಇದ್ದರೆ ಮಂಗಳೂರಿನಲ್ಲಿ ನಮ್ಮ ಆರ್ಥಿಕ ಒಂದು ಸ್ಥಿತಿಗತಿ ಉತ್ತಮವಾಗಿ ಎಷ್ಟೋ ಯುವಕರಿಗೆ ಕೆಲಸಗಳು ಸಿಗ್ತಿತ್ತು, ನಮ್ಮ ನಗರ ಒಳ್ಳೆಯದಾಗ್ತಿತ್ತು. ಈ ಬಗ್ಗೆ ಯಾರೂ ಕೂಡ ಮಾತೆತ್ತುವುದಿಲ್ಲ. ನಮ್ಮ BJP ಕೂಡ ಈ ಬಗ್ಗೆ ಮಾತೆತ್ತುವುದಿಲ್ಲ. BJPಯ ಧುರೀಣರು ಇದಕ್ಕೆ ಪೂರಕವಾಗಿ ಸಹಕರಿಸಿದರು. ಇದನ್ನು ಯಾರು ಪ್ರಶ್ನೆ ಮಾಡಬೇಕು? ಈ ಮೊನ್ನೆ ತಾನೇ ವಕ್ಫ್ ಆ್ಯಕ್ಟ್ ಅನ್ನು ತಂದರು. ವಕ್ಫ್ ಆ್ಯಕ್ಟ್ ಅನ್ನು ತರುವಂಥ ಉದ್ದೇಶ ಆದರೂ ಏನು? ಯಾಕೆ ಬೇಕಾಗಿತ್ತು? ಯಾವುದೇ ಧರ್ಮದವರು ತಮಗೆ ಬೇಕಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಸಂವಿಧಾನದ ಒಳಗೆ ಸಂವಿಧಾನಕ್ಕೆ ಅನುಗುಣವಾಗಿ ಅವರ ಜೀವನವನ್ನು ಮಾಡಬಾರ್ದ? ವಕ್ಫ್ ಆ್ಯಕ್ಟನ್ನು ತರುವಂಥ ಉದ್ದೇಶ ಏನಿತ್ತು? ಇದರ ಬಗ್ಗೆ ನಾವು ಯಾರಾದರೂ ಈ BJP ಚಿಂತನೆ ಮಾಡಿದ್ರ? ಅದಕ್ಕೋಸ್ಕರ ಧರ್ಮಗಳ ಬಗ್ಗೆ ವರ್ಗದ ಬಗ್ಗೆ ಮತ್ತೆ ವೈಷಮ್ಯವನ್ನು ತರಲಿಕ್ಕೆ ಪ್ರಯತ್ನ ಮಾಡಿತ್ತು. ಆಯಿತು, ಮೊನ್ನೆ ಪಾಲ್ಗಾಮ್ ಇದರಲ್ಲಿ ಊರಿನಲ್ಲಿ ಈ ರೀತಿಯ ಒಂದು ಮುಕ್ತ ಜನರ ಕೊಲೆಗಳಾದವು. ಸಾವಿರಾರು ಕಿಲೋಮೀಟರ್ ಒಳಗಡೆ ಉಗ್ರರು ಬಂದ್ರಾದ್ರೂ ಹೇಗೆ? ನಮ್ಮ ವ್ಯವಸ್ಥೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಸ್ಥಿತಿ ಯಾವ ಸ್ಥಿತಿಯಲ್ಲಿ ಇದೆ? ನಮ್ಮ ಸೈನ್ಯದ ಪರಿಸ್ಥಿತಿ ಏನು? ಈ ಬಗ್ಗೆ ನಾವು ಅವಲೋಕನ ಮಾಡಿದ್ದೇವ? ಯಾರಾದರೂ BJPಯ ಧುರೀಣರು ಯಾಕೆ ಈ ರೀತಿ ಆಯಿತು ಅಂತ ಹೇಳಿದ್ರಲ್ಲ, ಅದರ ಮೊದಲು ಪುಲ್ವಾಮಾದಲ್ಲಿ ಇಷ್ಟು ಮಂದಿ ಸತ್ತು ಹೋದ್ರಲ್ಲ, ಅದು ಯಾಕೆ ಆಯ್ತಂತ ನಾವು ಚಿಂತನೆ ಮಾಡಿದೆವ? ಮಣಿಪುರದಲ್ಲಿ ಈ ರೀತಿ ಉರಿಯುತ್ತದೆ, ಒಮ್ಮೆ ಆದರೂ ಕೂಡ ನಮ್ಮ ದೇಶದ ಪ್ರಧಾನಿಯವರು ಅಲ್ಲಿಗೆ ಭೇಟಿಯನ್ನು ಕೂಡ ಕೊಡಿಲ್ಲ. ಕಾರಣ ಇಷ್ಟೇ, ದೇಶದಲ್ಲಿ ಧರ್ಮಗಳ ಮಧ್ಯೆ ಕಂದಕಗಳನ್ನು ರಚನೆ ಮಾಡಿ ಆರ್ಥಿಕ ದುಸ್ಥಿತಿಗೆ ಉತ್ತರವನ್ನು ಕೊಡದೆ, ಸಾಮಾಜಿಕ ನ್ಯಾಯವನ್ನು ಯಾರಿಗೂ ಒದಗಿಸದೆ ಸಂಪೂರ್ಣವಾಗಿ ದುರ್ಬಲವಾಗಿರುವಂಥ, ಸಂಪೂರ್ಣವಾಗಿ ವಿಫಲವಾಗಿರುವಂಥ ಈ BJP ಸರ್ಕಾರ, ಈ BJPಯ ದುರಾಡಳಿತದ ಕಾರಣದಿಂದ ಇವತ್ತು ಬೆಲೆಗಳು ಗಗನಕ್ಕೇರಿ ಜನಸಾಮಾನ್ಯರು ತಮ್ಮ ಜೀವನವನ್ನು ಮಾಡುವುದೇ ಕಷ್ಟಕರವಾಗಿರುವಂಥ ಈ ಸ್ಥಿತಿಯಲ್ಲಿ ಜನರ ಯಾವುದೇ ವ್ಯವಸಾಯದ ಉತ್ಪನ್ನಗಳಿಗೆ ಉತ್ತಮವಾದ ಬೆಲೆಯನ್ನು ಕೂಡ ಕೊಡದೆ ಈ ರೀತಿಯ ಅವ್ಯವಸ್ಥೆಯ ಒಂದು ಸರ್ಕಾರವನ್ನು ರಚನೆ ಮಾಡುವುದು ಬಹುಶಃ ಈ ದೇಶದ ದುರಾದೃಷ್ಟ ಎಂದರೆ ತಪ್ಪಾಗಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ತಪ್ಪು ಧೋರಣೆಗಳು ಹಾಗೆಯೇ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಈಗಾಗಲೇ ಮಾತಾಡಿದಂಥ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಮಾಜಿ ಮಂತ್ರಿಗಳಾದಂಥ ರಮನಾಥ್ ರೈಗಳು ಹಾಗೆ ಶ್ರೀಯುತ JR ಲೋಬೋ ಸರ್ ಅವರು ಹಲವು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟರು. ಬಂಧುಗಳೇ, ಇವತ್ತು ಸತ್ಯವನ್ನು ಸುಳ್ಳು ಅಂತ ಪ್ರಚಾರ ಪಡಿಸುವಂಥದ್ದು, ಸುಳ್ಳನ್ನು ಸತ್ಯವಂತ ಪ್ರಚಾರ ಪಡಿಸುವಂಥದ್ದು ಬಹಳ ವೇಗವಾಗಿ ನಡೀತಾ ಇದೆ. ಇದರಿಂದ ಜನರನ್ನು ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡುವಂಥದ್ದು ನಿಮ್ಮೆಲ್ಲರ ಕೈಯಲ್ಲಿದೆ. ಇವತ್ತು ಕಳೆದ ಕೆಲವು ದಿವಸಗಳ ಹಿಂದೆ BJP ಅವರು ರಾಜ್ಯಾದ್ಯಂತ ಬೆಲೆಗೆ ಏರಿಕೆ ವಿರುದ್ಧ
ಜನಾಕ್ರೋಶ ಯಾತ್ರೆ ಅನ್ನುವಂಥದ್ದನ್ನು ಮಾಡಿದ್ರು. ಇವರು ಯಾರ ವಿರುದ್ಧ ಮಾಡಿದ್ರು ಅನ್ನುವಂತ ಸಂಶಯ ಇವತ್ತು ಪ್ರತಿಯೊಬ್ಬರಲ್ಲಿಯೂ ಇದೆ. ಈ ಬೆಲೆ ಏರಿಕೆಗೆ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ಅದು ಕೇಂದ್ರ ಸರ್ಕಾರ ಅನ್ನೋದು ಅವರಿಗೆ ಮರೆತೇ ಹೋಗಿತ್ತು ಅನ್ನುವಂತ ವಿಚಾರ. ಇವತ್ತು ನಾವು ಹೇಳ್ತೇವೆ ಬೆಲೆ ಏರಿಕೆ ಹೇಗೆ ಯಾವ ರೀತಿಯಲ್ಲಿ ಆಯ್ತು ಅಂತ ಹೇಳುವಂಥದ್ದು. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳ ಬಗ್ಗೆ ನಾವು ಮಾತಾಡ್ತೇವೆ, ದಿನನಿತ್ಯ ನಾವು ಉಪಯೋಗಿಸುವಂತ ಆಹಾರ ಸಾಮಗ್ರಿಗಳ ಬೆಲೆ ಏರಿಕೆ ಬಗ್ಗೆ ನಾವು ಮಾತಾಡ್ತೇವೆ. ಈ ಬೆಲೆ ಏರಿಕೆಗೆ ಮೂಲ ಕಾರಣಗಳು ಏನು ಅನ್ನುವಂಥದ್ದು. ಇವತ್ತು ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹುಶಃ ನಮ್ಮ ನೆಚ್ಚಿನ ಪ್ರಧಾನಿಯಾಗಿದ್ದಂತಹ ದಿವಂಗತ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಇರಬೇಕಾದ್ರೆ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಸುಮಾರು $140 ಇದ್ದಂಥದ್ದು ತಮಗೆಲ್ಲರಿಗೂ ನೆನಪಿರಬಹುದು. ಆದ್ರೆ 2014ರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬಂದಾಗ ಏನೋ ಆ ಕಚ್ಚಾ ತೈಲದ ಬೆಲೆ ಇಳಿಮುಖ ಆಗ್ಲಿಕ್ಕೆ ಆರಂಭವಾಗಿ ಎಲ್ಲಿವರೆಗೆ ಬಂತು ಅಂತ ಹೇಳಿದ್ರೆ ಬಹುಶಃ 141 ಬ್ಯಾರಲ್ಗೆ ಡಾಲರ್ ಇದ್ದಂತ ಬೆಲೆ ಕೊರೋನಾ ಸಮಯದಲ್ಲಿ $23ಗೆ ಬಂದಂತ ಇತಿಹಾಸ ತಮಗೆ ನೆನಪಿಸ್ಲಿಕ್ಕೆ ನಾನು ಇಚ್ಛಿಸ್ತೇನೆ ಬಂಧುಗಳೇ. ಆದ್ರೆ ಈ ಒಂದು ನಮ್ಮ ಸರ್ಕಾರ UPA ನೇತೃತ್ವದ ಸರ್ಕಾರ ಇರಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ನ ಬೆಲೆ ಗರಿಷ್ಠ ಎಷ್ಟಿತ್ತು ಅಂತ ಹೇಳಿದ್ರೆ $62. ಆದ್ರೆ ಬಿಜೆಪಿ ನೇತೃತ್ವದ ಸರ್ಕಾರ ಬಂದಾಗ ಇವತ್ತು ಕಚ್ಚಾ ತೈಲದ ಬೆಲೆ ಎಷ್ಟಿದೆ, ಈ ಹೊತ್ತಿನಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ಇದು $64 ಇರುವಂತದ್ದು. ಕಳೆದ ವಾರದಲ್ಲಿ 2 ವರ್ಷದ ಕನಿಷ್ಠ ಮಟ್ಟ ಅಂದ್ರೆ $60ಗೆ ಬಂದಿತ್ತು. ಆ ಸಮಯದಲ್ಲಿ ನೀವು $60ಗೆ ಬಂದ ದಿವಸದಲ್ಲಿ ಕೂಡ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು $50 ಹೆಚ್ಚು ಮಾಡಿದ್ದು ನಿಮ್ಮ ಸಾಧನೆ. ಇದನ್ನು ಜನರಿಗೆ ತಿಳಿಸುವಂತ ಅಗತ್ಯ ಇದೆ ಬಂಧುಗಳೇ. ನೀವು ಪೆಟ್ರೋಲ್ ಡೀಸೆಲ್ ಅನ್ನು ಇವತ್ತು ಯಾವ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ? ಪೆಟ್ರೋಲ್ ಡೀಸೆಲ್ನ ದರ ಈ ಕನಿಷ್ಠ ದರ ಮಟ್ಟಕ್ಕೆ ಬಂದ ನಂತರ ಏರುಗತಿಯಲ್ಲಿ ಹೋದಾಗ ನೀವು ಹೇಳಿದ್ರಿ ಅದು ನಮಗೆ ಏನು ಸಂಬಂಧ ಇಲ್ಲ, ನಾವು ಅದನ್ನು ಓಪನ್ ಮಾರ್ಕೆಟ್ ನಲ್ಲಿ ಬಿಟ್ಟಿದ್ದೇವೆ ಅಂತ ಹೇಳಿ. ಓಪನ್ ಮಾರ್ಕೆಟ್ ಮೇಲೆ ಏರ್ತಾ ಇರುವಾಗ ಇತ್ತು, ಈಗ ಕಡಿಮೆ ಆಗ್ತಾ ಇರುವಾಗ ನಿಮ್ಮ ಓಪನ್ ಮಾರ್ಕೆಟ್ ಇಲ್ವಾ? ನಿಮ್ಮ ನಿಯಂತ್ರಣದಲ್ಲಿ ಇಲ್ವಾ ಈ ಕಂಪನಿಗಳು? ಯಾಕೆ ಜನರನ್ನು ನೀವು ಮಂಗ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಬಂಧುಗಳೇ, ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಪೆಟ್ರೋಲ್ ಡೀಸೆಲ್ ಅಥವಾ ಗ್ಯಾಸ್ ಸಿಲಿಂಡರ್ ಮೇಲೆ ಮಾತ್ರ ಅವಲಂಬಿತ ಆಗಿಲ್ಲ, ನಾವು ಉಪಯೋಗಿಸುವಂತ ಪ್ರತಿ ಒಂದು ಆಹಾರ ಸಾಮಗ್ರಿಗಳ ಬೆಲೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಆದ್ರೆ ಬಿಜೆಪಿ ನೇತೃತ್ವದ ನಮ್ಮ ಕರ್ನಾಟಕ ಬಿಜೆಪಿಯವರು ಮೊನ್ನೆ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಮಾಡ್ತೀರಿ, ನಿಮಗೆ ನಾಚಿಕೆ ಆಗುದಿಲ್ವಾ ಅನ್ನುವಂತ ಮಾತನ್ನು ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ ನಿಮ್ಮ ಹತ್ರ.